ಮಿತ್ರರೇ ನಮಸ್ಕಾರ. ಮಿತ್ರರೇ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಯಾವ ರೀತಿಯಾಗಿ ಯುದ್ಧ ಭೀತಿ ಜಾಸ್ತಿ ಆಗಿದೆ ಅಂದರೆ ಈಗಾಗಲೇ ಯುದ್ಧ ನಡೀತಾ ಇದೆ, ಅದು ಉಲ್ಬಣಗೊಳ್ಳುವಂತಹ ಸಾಧ್ಯತೆಗಳು ಯಾವ ರೀತಿಯಾಗಿ ಜಾಸ್ತಿ ಆಗಿದೆ ಅಂತ ನಿನ್ನೆ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಯಾಕೆಂದರೆ ಉಕ್ರೇನ್ ಒಂದು ಮೂರ್ಖತನದ ನಿರ್ಧಾರವನ್ನು ಮಾಡಿತ್ತು. ರಷ್ಯಾದ ಮೇಲೆ ಡ್ರೋನ್ ಅಟ್ಯಾಕ್ ಮಾಡುವ ಮೂಲಕ ರಷ್ಯಾವನ್ನು ಕೆಣಕಿದೆ. ರಷ್ಯಾ ಒಂದು ಬಹಳ ದೊಡ್ಡದಾದಂತಹ ದಾಳಿಯನ್ನು ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಈ ಟೆನ್ಷನ್ ಇರುವಂತಹ ಸಂದರ್ಭದಲ್ಲೇ ಅತ್ತ ಕಡೆಯಲ್ಲಿ ಬ್ರಿಟನ್ ಯುದ್ಧ ಸಿದ್ಧತೆಗೆ ಕೈ ಹಾಕಿದೆ. ಬ್ರಿಟನ್ನ ಪ್ರಧಾನಿ ತನ್ನ ಸೇನೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬ್ರಿಟನ್ನ ಸೇನೆಯಲ್ಲಿ ಭಾರಿ ಬೆಳವಣಿಗೆ ನಡೀತಾ ಇದೆ. ಹಾಗಾದ್ರೆ ಬ್ರಿಟನ್ ಯಾರ ಮೇಲೆ ಯುದ್ಧ ಮಾಡುತ್ತೆ? ಇನ್ಯಾರ ಮೇಲೆ? ರಷ್ಯಾದ ಮೇಲೆ. ಬ್ರಿಟನ್ ತನಗೆ ತಾನೇ ರಷ್ಯಾವನ್ನ ಪ್ರಬಲ ಶತ್ರು ಅಂತ ಅಂದುಕೊಂಡಿದೆ. ರಷ್ಯಾ ಏನಾದರೂ ನನ್ನ ಮೇಲೆ ದಾಳಿ ಮಾಡಬಹುದು ಅಂತ ಬ್ರಿಟನ್ ಭಾವಿಸ್ತಾ ಇದೆ. ಹೀಗಾಗಿ ಬ್ರಿಟನ್ ಯುದ್ಧ ಸಿದ್ಧತೆಯಲ್ಲಿ ಮಗ್ನವಾಗಿದೆ. ತನ್ನ ನ್ಯೂಕ್ಲಿಯರ್ ಅನ್ನ ಕೂಡ ಅಪ್ಡೇಟ್ ಮಾಡ್ತಾ ಇದೆ. ಮಿತ್ರರೇ, ಇದು ತೀರಾ ದೊಡ್ಡ ಬೆಳವಣಿಗೆ. ವಿಶ್ವ ಯುದ್ಧ ಆಗುವಂತಹ ಎಲ್ಲ ಸಾಧ್ಯತೆಗಳನ್ನ ಬ್ರಿಟನ್ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಬ್ರಿಟನ್ನ ಪತ್ರಿಕೆಗಳಲ್ಲಿ ಆ ಬಗ್ಗೆ ವರದಿ ಮಾಡಲಾಗ್ತಾ ಇದೆ. ನಾನು ವೈಯಕ್ತಿಕವಾಗಿ ಯಾವುದೇ ಯುದ್ಧವನ್ನ ಬೆಂಬಲಿಸೋದಿಲ್ಲ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಯುದ್ಧ ಅಂತಂದ್ರೆ ಅಲ್ಲಿ ಅಮಾಯಕರ ಸಾವು ನೋವು, ಅದರಿಂದ ಏನು ಸಿಕ್ಕೋದಿಲ್ಲ. ಯುದ್ಧ ಅಂತಂದ್ರೆ ಏನು ಕೇಳಿದ್ರೆ, ಗೆದ್ದವನು ಸೋತ, ಸೋತವನು ಸತ್ತ. ಆದ್ರೆ ಈ ಬ್ರಿಟನ್ ವಿಚಾರದಲ್ಲಿ ಮಾತ್ರ ನಾನು ಯುದ್ಧವನ್ನ ಬಯಸ್ತಾ ಇದ್ದೀನಿ. ಒಮ್ಮೆ ಬ್ರಿಟನ್ ನಿಜವಾದ ಯುದ್ಧವನ್ನ ಎದುರಿಸಬೇಕು, ಅವರಿಗೆ ಸರಿಯಾಗಿ ಒಂದು ಒದೆ ಬೀಳಬೇಕು. ಇದು ಟೋಟಲಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಕೇಳಿದ್ರೆ, ಬ್ರಿಟನ್ ಈ ಹಿಂದೆ ದೊಡ್ಡ ದೊಡ್ಡ ವಿಜಯದ ಕಿರೀಟವನ್ನು ಹೊತ್ಕೊಂಡಿದೆ. ಅವರು ಮೊದಲನೇ ವರ್ಲ್ಡ್ ವಾರ್ ಗೆದ್ವಿ, ಎರಡನೇ ವರ್ಲ್ಡ್ ವಾರ್ ಗೆದ್ವಿ, ಈ ಎಲ್ಲ ಕಿರೀಟವನ್ನು ಹೊತ್ಕೊಂಡಿದ್ದಾರೆ. ಆದ್ರೆ ಆ ಯುದ್ಧವನ್ನ ಗೆಲ್ಲೋದಕ್ಕೆ ಭಾರತೀಯರ ಪರಿಶ್ರಮ ಇದೆಯಲ್ಲ, ಭಾರತೀಯರ ತ್ಯಾಗ ಇದೆಯಲ್ಲ, ಬಲಿದಾನ ಇದೆಯಲ್ಲ, ಅದಕ್ಕೆ ಸಲ್ಲಬೇಕಾದಂತಹ ಗೌರವವನ್ನಾಗ್ಲಿ ಅಥವಾ ಭಾರತೀಯರ ಬಗ್ಗೆ ಒಂದು ವಿಧೇಯತೆಯನ್ನಾಗ್ಲಿ ಬ್ರಿಟನ್ ಇವತ್ತಿನವರೆಗೂ ತೋರಿಸಲಿಲ್ಲ. ಹೀಗಾಗಿ ಮಿತ್ರರೇ, ಬ್ರಿಟನ್ ಏನಾದರೂ ಈಗ ಯುದ್ಧವನ್ನ ಎದುರಿಸಿದ್ರೆ ಅದು ಬ್ರಿಟನ್ನ ಯುದ್ಧ, ನಿಜವಾದ ಯುದ್ಧ, ಅವರ ಶಕ್ತಿ ಸಾಮರ್ಥ್ಯವನ್ನ ಇಡೀ ವಿಶ್ವಕ್ಕೆ ತೋರಿಸುವಂತಹ ಯುದ್ಧ. ಈಗ ನಾನು ಪೀಠಿಕೆ ಹಾಕ್ತಾ ಇದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಹಾಗಾದ್ರೆ ಮಿತ್ರರೇ, ಬ್ರಿಟನ್ ಯಾಕೋಸ್ಕರವಾಗಿ ಯುದ್ಧ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ? ಬ್ರಿಟನ್ನ ಸಾಮರ್ಥ್ಯ ಏನು? ರಷ್ಯಾದ ಎದುರು ಏಕಾಂಗಿಯಾಗಿ ಬ್ರಿಟನ್ ಇವತ್ತು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ರಷ್ಯಾ ಮತ್ತು ಬ್ರಿಟನ್ ಯುದ್ಧ ಆದರೆ ಏನಾಗಬಹುದು ಪರಿಸ್ಥಿತಿ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಆರ್ಟಿಕಲ್ನ ಹೆಡ್ಡಿಂಗ್ ಅನ್ನು ಒಮ್ಮೆ ನೋಡಿ. ಸ್ಟಾರ್ಮರ್ ಪುಟ್ಸ್ ಯುಕೆ ಆನ್ ವಾರ್ ಫುಟಿಂಗ್. ಇತ್ತ ಕಡೆಯಲ್ಲಿ ಬ್ರಿಟನ್ನ ಇನ್ನೊಂದು ಪತ್ರಿಕೆ ಹೇಳ್ತಾ ಇದೆ, ಬ್ರಿಟನ್ನ ದೊಡ್ಡ ಕಂಪನಿಗಳು ಥರ್ಡ್ ವರ್ಲ್ಡ್ ವಾರ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ, ಪ್ರಿಪರೇಷನ್ ಅನ್ನ ಮಾಡ್ಕೊಳ್ತಾ ಇದೆ ಅಂತ. ಇದು ಟೆಲಿಗ್ರಾಫ್ನಲ್ಲಿ ಬಂದಿರುವಂತಹ ಆರ್ಟಿಕಲ್. ಅಂದ್ರೆ ಇವತ್ತು ಬ್ರಿಟನ್ನ ಪತ್ರಿಕೆಗಳು ಹೆಚ್ಚೆಚ್ಚು ಯುದ್ಧದ ಬಗ್ಗೆ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡೋದಕ್ಕೆ ಶುರು ಮಾಡಿದವೆ. ಯಾಕೆ ಅಂತಂದ್ರೆ ಬ್ರಿಟನ್ನಲ್ಲಿ ಅಂತಹ ತಯಾರಿ ಆರಂಭಗೊಂಡಿದೆ. ಬ್ರಿಟನ್ನ ಪ್ರಧಾನಿ ಈಗಾಗಲೇ ತನ್ನ ಸೇನೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ, ಯುದ್ಧಕ್ಕೆ ಸಿದ್ಧರಾಗಿ, ಯಾವುದೇ ಕ್ಷಣದಲ್ಲಿ ಬ್ರಿಟನ್ ಯುದ್ಧವನ್ನ ಎದುರಿಸಬಹುದು ಅಂತ ಅಲ್ಲಿನ ಪ್ರಧಾನಿಯೇ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಬ್ರಿಟನ್ನ ಪ್ರಧಾನಿ ಒಂದು ಓಪನ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬ್ರಿಟನ್ ಇವತ್ತು ಸೀರಿಯಸ್ ಆದಂತಹ ಒಂದು ಥ್ರೆಟ್ ಅನ್ನ ಎದುರಿಸ್ತಾ ಇದೆ, ಅಂದ್ರೆ ರಷ್ಯಾದಿಂದ ನಮಗೆ ಥ್ರೆಟ್ ಇದೆ ಅಂತ ಅವರು ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ F-35 ಇದೆಯಲ್ಲ ಬ್ರಿಟನ್ ಬಳಿಯಲ್ಲಿ, ಅವುಗಳು ನ್ಯೂಕ್ಲಿಯರ್ ಕೆಪಾಸಿಟಿಯನ್ನು ಹೊಂದಿಲ್ಲ. ಅಂದ್ರೆ ಆ F-35 ಫೈಟರ್ ಜೆಟ್ ನಿಂದ ನ್ಯೂಕ್ಲಿಯರ್ ಮಿಸೈಲ್ ಗಳನ್ನು ಲಾಂಚ್ ಮಾಡೋದಕ್ಕಾಗೋದಿಲ್ಲ. ಅಮೆರಿಕ ನಿರ್ಮಿತ F-35ಗೆ ಆ ಕೆಪಾಸಿಟಿ ಇದೆ, ಆದ್ರೆ ಬ್ರಿಟನ್ ಅದನ್ನ ಅಪ್ಗ್ರೇಡ್ ಮಾಡಿರಲಿಲ್ಲ. ಈಗ ಬ್ರಿಟನ್ನ ಪ್ರಧಾನಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಆದಷ್ಟು ಶೀಘ್ರದಲ್ಲಿ F-35ಗೆ ನ್ಯೂಕ್ಲಿಯರ್ ಅನ್ನು ಜೋಡಿಸಿ ಆ ಸಾಮರ್ಥ್ಯವನ್ನ ಅದರಲ್ಲಿ ಡೆವಲಪ್ ಮಾಡಿ ಅಂತೇಳಿ ಸೂಚನೆಯನ್ನು ರವಾನಿಸಿದ್ದಾರೆ. ಮಿತ್ರರೇ, ಇದರ ನಡುವೆ ಒಂದು ಸಣ್ಣ ವಿಚಾರವನ್ನು ಹೇಳಬಿಡ್ತೀನಿ. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದ್ರೆ ಅದು ನ್ಯೂಕ್ಲಿಯರ್ ಯುದ್ಧ ಆಗಬಹುದು. ಭಾರತದ ಬಳಿಯಲ್ಲೂ ನ್ಯೂಕ್ಲಿಯರ್ ಪವರ್ ಇದೆ, ಪಾಕಿಸ್ತಾನವೂ ಕೂಡ ಒಂದು ನ್ಯೂಕ್ಲಿಯರ್ ಪವರ್ ದೇಶ. ಹೀಗಾಗಿ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಈ ಪಾಶ್ಚಿಮಾತ್ಯರೆಲ್ಲರೂ ಬೊಬ್ಬೆ ಹಾಕಿದ್ರು. ಬ್ರಿಟನ್ ಕೂಡ ನ್ಯೂಕ್ಲಿಯರ್ ಯುದ್ಧದ ಕಳವಳವನ್ನು ವ್ಯಕ್ತಪಡಿಸಿತ್ತು. ಆದ್ರೆ ಅವರಿಗೆ ಥ್ರೆಟ್ ಎದುರಾದಂತಹ ಸಂದರ್ಭದಲ್ಲಿ ಅವರು ತಮ್ಮ ಯುದ್ಧ ವಿಮಾನಗಳಿಗೆ ನ್ಯೂಕ್ಲಿಯರ್ ಜೋಡಿಸೋದಕ್ಕೆ ಹಿಂದೆ ಮುಂದೆ ಯೋಚಿಸೋದಿಲ್ಲ. ಅದೊಂದು ನ್ಯೂಕ್ಲಿಯರ್ ಥ್ರೆಟ್ ಅಂತ ಅವರು ಭಾವಿಸೋದೇ ಇಲ್ಲ. ಇದು ಪಾಶ್ಚಿಮಾತ್ಯರ ಡಬಲ್ ಸ್ಟ್ಯಾಂಡರ್ಡ್. ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಟ್ಟಿನಲ್ಲಿ ಇವತ್ತು ಬ್ರಿಟನ್ ಏನಿದೆ, ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅಲ್ಲಿನ ಸರ್ಕಾರವೂ ಕೂಡ ಯುದ್ಧಕ್ಕೆ ಬೇಕಾದಂತಹ ಎಲ್ಲ ತಯಾರಿಯಲ್ಲಿ ಮಗ್ನವಾಗಿದೆ. ನಾನು ಆಗ್ಲೇ ನಿಮಗೆ ಟೆಲಿಗ್ರಾಫ್ನ ಒಂದು ಆರ್ಟಿಕಲ್ ಅನ್ನ ತೋರಿಸಿದೆ. ಈ ಆರ್ಟಿಕಲ್ನ ಸಾರ ಏನು ಕೇಳಿದ್ರೆ, ಬ್ರಿಟನ್ನ ದೊಡ್ಡ ದೊಡ್ಡ ಕಂಪನಿಗಳು ಥರ್ಡ್ ವರ್ಲ್ಡ್ ವಾರ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದಾವೆ ಅಂತ. ಈಗ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಯುದ್ಧ ಮಾಡೋದು ಸೈನಿಕರು, ಯುದ್ಧವನ್ನ ನಡೆಸುವಂತಹದ್ದು ಸರ್ಕಾರ, ಇಲ್ಲಿ ಕಂಪನಿಗಳಿಗೆ ಏನು ಕೆಲಸ? ಅವ್ರು ಯಾಕೆ ಯುದ್ಧ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅಂತ. ಈಗಾಗಲೇ ಬ್ರಿಟನ್ ನಲ್ಲಿ ಕೆಲಸ ಮಾಡುವಂತಹ ಎಲ್ಲ ಕಂಪನಿಗಳಿಗೂ ಕೂಡ ಯುದ್ಧದ ವಾಸನೆ ಬರೋದಕ್ಕೆ ಶುರುವಾಗಿದೆ. ಹೀಗಾಗಿ ಅವರು ಒಂದು ವೇಳೆ ಬ್ರಿಟನ್ ಯುದ್ಧದಲ್ಲಿ ಭಾಗಿಯಾದರೆ ಅದು ಮೂರನೇ ಮಹಾಯುದ್ಧ ಆಗಬಹುದು. ಅಂತಹ ಸಂದರ್ಭದಲ್ಲಿ ನಮ್ಮ ಕಂಪನಿಗಳನ್ನು ಬಚಾವ್ ಮಾಡಿಕೊಳ್ಳೋದು ಹೇಗೆ? ನಾವು ಆರ್ಥಿಕವಾಗಿ ಸುಭದ್ರರಾಗಿರುವಂಥದ್ದು ಹೇಗೆ? ಯುದ್ಧದ ಸಂದರ್ಭದಲ್ಲಿ ಕಂಪನಿಗಳನ್ನು ಯಾವ ರೀತಿಯಾಗಿ ನಡೆಸಬೇಕು? ವ್ಯಾಪಾರ ವ್ಯವಹಾರವನ್ನು ಹೇಗೆ ಇಟ್ಕೊಳ್ಬೇಕು? ಇದರ ಬಗ್ಗೆ ಈಗಾಗಲೇ ಡೀಟೇಲ್ ಆದಂತಹ ರಿಸರ್ಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದನ್ನು ಟೆಲಿಗ್ರಾಫ್ ತನ್ನ ವರದಿಯಲ್ಲಿ ಕೂಡ ಉಲ್ಲೇಖ ಮಾಡಿದೆ.
ಇದರ ನಡುವೆ ಇನ್ನೊಂದು ವರದಿ ಬರ್ತಾ ಇದೆ, ಬ್ರಿಟನ್ನಿಂದ ಮಿಲಿಯನಿಯರ್ಸ್ ಮತ್ತು ಬಿಲಿಯನಿಯರ್ಸ್ಗಳು ಯಾರಿದ್ದಾರೆ ಅವರು ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಯಾಕೆ ಕೇಳಿದ್ರೆ ಬ್ರಿಟನ್ ಅಡಿಷನಲ್ ಟ್ಯಾಕ್ಸ್ ಅನ್ನು ಹಾಕ್ತಾ ಇದೆ, ಶ್ರೀಮಂತರ ಮೇಲೆ ವಿಪರೀತವಾಗಿ ತೆರಿಗೆ ಹಾಕೋದಕ್ಕೆ ಶುರು ಮಾಡಿದೆ. ಯುದ್ಧ ಅಂತ ಆಗಿದ್ದೇ ಆದ್ರೆ ಸರ್ಕಾರಕ್ಕೆ ಹಣ ಬೇಕು, ಸಾಕಷ್ಟು ವೆಚ್ಚ ಮಾಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಈ ಸಿರಿವಂತರ ಮೇಲೆ ಬರೆ ಹಾಕುವಂತಹ ಕೆಲಸವನ್ನ ಬ್ರಿಟನ್ ಮಾಡ್ತಾ ಇದೆ. ಇದರಿಂದ ಹೆದರಿಕೊಂಡಂತಹ ಶ್ರೀಮಂತರು ಬ್ರಿಟನ್ ಅನ್ನ ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ ಎನ್ನುವಂತಹ ವರದಿಯನ್ನ ಬ್ರಿಟನ್ನ ಪತ್ರಿಕೆಗಳೇ ಪಬ್ಲಿಷ್ ಮಾಡ್ತಾ ಇದ್ದಾವೆ. ಟೋಟಲಿ ಈ ಎಲ್ಲಾ ವಿಚಾರವನ್ನ ನೋಡಿದಂತಹ ಸಂದರ್ಭದಲ್ಲಿ ಬ್ರಿಟನ್ ಮೇಲೆ ಯಾವ ರೀತಿಯಾಗಿ ಯುದ್ಧದ ಕಾರ್ಮೋಡ ಕವಿದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ಬ್ರಿಟನ್ಗೆ ಯಾಕೆ ಯುದ್ಧ ಭೀತಿ? ರಷ್ಯಾ ಮೇಲೆ ಯಾಕೆ ಅವ್ರಿಗೆ ಭಯ? ರಷ್ಯಾ ಏನಾದ್ರೂ ಈ ಬ್ರಿಟನ್ ಅನ್ನ ಕೆಣಕ್ತಾ ಇದೆಯಾ, ಅಥವಾ ಬ್ರಿಟನ್ ಮೇಲೆ ಯುದ್ಧ ಮಾಡಬೇಕು ಅಂತ ಅವರೇನಾದ್ರೂ ತಯಾರಿ ನಡೆಸಿದಾರ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ರಷ್ಯಾಗೆ ಬ್ರಿಟನ್ ಮೇಲೆ ಯುದ್ಧ ಮಾಡುವಂತಹ ಯಾವುದೇ ಇಂಟೆನ್ಷನ್ ಇಲ್ಲ. ಬ್ರಿಟನ್ ತನಗೆ ತಾನೇ ಅಂದುಕೊಳ್ತಾ ಇದೆ ಯುದ್ಧ ಆಗಬಹುದು ಅಂತ. ಯಾಕೆ ಕೇಳಿದ್ರೆ ಅವರು ಉಕ್ರೇನ್ಗೆ ಮಿತಿ ಮೀರಿದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಉಕ್ರೇನ್ ಮೂಲಕವಾಗಿ ರಷ್ಯಾವನ್ನ ಬಗ್ಗು ಬಡಿಬೇಕು ಅಂತ ಬ್ರಿಟನ್ ಸಾಕಷ್ಟು ಪ್ರಯತ್ನವನ್ನ ಪಟ್ಟುಬಿಟ್ಟಿದೆ. ರಷ್ಯಾ ಇಷ್ಟು ದಿನ ಉಕ್ರೇನ್ ಮೇಲೆ ನಾವು ಕೇವಲ ಸ್ಪೆಷಲ್ ಆಪರೇಷನ್ ಮಾಡ್ತೀವಿ ಅಂತಷ್ಟೇ ಹೇಳ್ತಾ ಇತ್ತು. ಆದ್ರೆ ಈಗ ಉಕ್ರೇನ್ ರಷ್ಯಾ ಮೇಲೆ ಭೀಕರವಾದಂತಹ ಡ್ರೋನ್ ದಾಳಿ ಮಾಡಿದೆ. ಇದರಿಂದ ರಷ್ಯಾಗೆ ಭಾರಿ ಹಾನಿಯಾಗಿದೆ. ಈ ಸಂದರ್ಭದಲ್ಲಿ ರಷ್ಯಾ ತೀರ್ಮಾನ ಮಾಡ್ತಾ ಇದೆ, ಉಕ್ರೇನ್ ಮೇಲೆ ನಾವು ನಿರ್ಣಾಯಕ ಯುದ್ಧ ಮಾಡ್ತೀವಿ. ಜೊತೆಗೆ ಉಕ್ರೇನ್ಗೆ ಯಾರ್ಯಾರು ಬೆಂಬಲವನ್ನ ಕೊಡ್ತಾರೋ ಅವರೆಲ್ಲರೂ ಕೂಡ ನಮ್ಮ ಶತ್ರುಗಳು ಅಂತ. ಇದೇ ಕಾರಣದಿಂದ ಈ UK, ಫ್ರಾನ್ಸ್, ಜರ್ಮನಿ, ಇಟಲಿ ಇವರೆಲ್ಲರಿಗೂ ಭಯ ಶುರುವಾಗಿತ್ತು, ನಮ್ಮ ಮೇಲೆ ಏನಾದ್ರೂ ರಷ್ಯಾ ಯುದ್ಧ ಮಾಡಬಿಡಬಹುದಾ ಅಂತ. ಇನ್ನೊಂದು ಕಡೆ ಈ ಡಿಫೆನ್ಸ್ ಅನಲಿಸ್ಟ್ಗಳ ವಾದ ಏನು ಕೇಳಿದ್ರೆ, ಒಂದು ವೇಳೆ ರಷ್ಯಾ ಏನಾದ್ರೂ ಉಕ್ರೇನ್ ಮೇಲೆ ನ್ಯೂಕ್ಲಿಯರ್ ಅನ್ನ ಪ್ರಯೋಗ ಮಾಡಿಬಿಟ್ರೆ ಅಂತಹ ಸಂದರ್ಭದಲ್ಲಿ ರಷ್ಯಾದ ಮೇಲೆ ಕಂಪ್ಲೀಟ್ ನ್ಯಾಟೋ ಕಂಟ್ರಿಗಳು ಮುಗಿ ಬೀಳೋದಕ್ಕೂ ಕೂಡ ಪ್ಲಾನ್ ರೆಡಿ ಆಗ್ತಾ ಇದೆ ಅಂತ. ಅಂದ್ರೆ ಈ ಯುದ್ಧ ಸಿದ್ಧತೆ, ಪಾಶ್ಚಿಮಾತ್ಯ ದೇಶಗಳ ಗುಡುಗು ಸಿಡಿಲು ಇದೆಲ್ಲದೂ ಕೂಡ ರಷ್ಯಾವನ್ನ ಭಯಪಡಿಸಲು ಅಂತ. ಆದರೆ ರಷ್ಯಾ ಈಗಿನವರೆಗೂ ಕೂಡ ಉಕ್ರೇನ್ ಮೇಲೆ ನ್ಯೂಕ್ಲಿಯರ್ ಅನ್ನ ಪ್ರಯೋಗ ಮಾಡೋದಕ್ಕೆ ಮನಸ್ಸನ್ನೇ ಮಾಡಿಲ್ಲ. ಅದರ ಬದಲಾಗಿ ತನ್ನ ಬತ್ತಳಿಕೆಯಿಂದ ಒಂದು ಬ್ರಹ್ಮಾಸ್ತ್ರವನ್ನು ತೆಗೆಯೋದಕ್ಕೆ ರಷ್ಯಾ ತೀರ್ಮಾನ ಮಾಡಿದೆ. ಆ ಅಸ್ತ್ರ ಯಾವುದು ಕೇಳಿದ್ರೆ ಆರ್ಸನಿಕ್ ಮಿಸೈಲ್. ಈ ಆರ್ಸನಿಕ್ ಮಿಸೈಲ್ ಇದೆಯಲ್ಲ, ಇದು ರಷ್ಯಾ ಬಳಿಯಲ್ಲಿರುವಂತಹ IRBM ಇಂಟರ್ಮೀಡಿಯೇಟ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ಎಷ್ಟು ಪವರ್ಫುಲ್ ವೆಪನ್ ಅಂತಂದ್ರೆ ಇದರ ಮೇಲೆ ಒಂದು ಲೈನ್ ಅನ್ನ ಬರೆಯಲಾಗಿದೆ, ಆಫ್ಟರ್ ಮೀ ಓನ್ಲಿ ಸೈಲೆನ್ಸ್ ಅಂತ. ಈ ಅಸ್ತ್ರದ ಬಳಕೆ ಆದ ಬಳಿಕ ಮತ್ತೆ ಸೈಲೆನ್ಸ್ ಮಾತ್ರ ಉಳಿದಿರುತ್ತೆ, ಅಲ್ಲಿ ನೀರವ ಮೌನ, ಮತ್ತೇನು ಇರೋದಿಲ್ಲ ಅಂತ ಇದರ ಮೇಲೆ ಒಂದು ಲೈನ್ ಅನ್ನ ಬರೆಯಲಾಗಿದೆ. ಈಗಾಗಲೇ ರಷ್ಯಾದಿಂದ ಈ ಆರ್ಸೆನಿಕ್ ಮಿಸೈಲ್ ಅನ್ನ ಹೊರತೆಗೆದಂತಹ ಕೆಲವೊಂದಷ್ಟು ಇಮೇಜ್ಗಳು ಪತ್ರಿಕೆಗಳಲ್ಲಿ ಪಬ್ಲಿಷ್ ಆಗೋದಕ್ಕೆ ಶುರುವಾಗ್ಬಿಟ್ಟಿದೆ. ಒಂದು ವೇಳೆ ರಷ್ಯಾ ಏನಾದ್ರೂ ಈ ಆರ್ಸೆನಿಕ್ ಮಿಸೈಲ್ ಅನ್ನ ಉಕ್ರೇನ್ ಮೇಲೆ ಬಳಸಿದ್ದೇ ಆದ್ರೆ ಉಕ್ರೇನ್ಗೆ ಬಹಳ ದೊಡ್ಡ ಸಾವು ನೋವಾಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ, ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ರಷ್ಯಾ ಈ ಮಿಸೈಲ್ ಅನ್ನ ಬಳಸಿದ್ದೇ ಆದ್ರೆ ಉಕ್ರೇನ್ನ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಎಷ್ಟು ಪವರ್ಫುಲ್ ಅನ್ನೋದನ್ನ US ನ ಒಬ್ಬ ಮಾಜಿ ಸೈನ್ಯಾಧಿಕಾರಿಯೇ ಇಡೀ ವಿಶ್ವಕ್ಕೆ ಹೇಳಿದ್ದಾರೆ. US ನ ಕರ್ನಲ್ ಆಗಿರುವಂತಹ ಲಾರೆನ್ಸ್ ವಿಲ್ಕಿನ್ಸನ್ ಅನ್ನುವಂತಹ ಒಬ್ಬ ಎಕ್ಸ್ ಆರ್ಮಿ ಈ ಆರ್ಸೆನಿಕ್ ಬಗ್ಗೆ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅವ್ರು ಹೇಳಿರೋದೇನು ಕೇಳಿದ್ರೆ, ಒಂದು ವೇಳೆ ಈ ಆರ್ಸೆನಿಕ್ ಮಿಸೈಲ್ ಅನ್ನ US ನ ನೇವಿ ಶಿಪ್ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ಪ್ರಯೋಗ ಮಾಡಿದ್ದೆ ಆದ್ರೆ 30 ಸೆಕೆಂಡ್ ನಲ್ಲಿ US ನ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಸಂಪೂರ್ಣ ನಾಶ ಆಗಿ ಹೋಗುತ್ತೆ, ಅಲ್ಲಿ ಅವಶೇಷಗಳು ಕೂಡ ಸಿಗೋದಿಲ್ಲ ಅಂತೇಳಿ US ನ ಒಬ್ಬ ಸೇನಾಧಿಕಾರಿಯೇ ಒಪ್ಕೊಂಡಿದ್ರು. ಯೋಚನೆ ಮಾಡಿ, US ನ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅಂತಂದ್ರೆ ವಿಶ್ವದಲ್ಲೇ ದೊಡ್ಡದು. ಅದರ ತೂಕ ಸರಿಸುಮಾರು 1,00,000 ಟನ್ ಇರುತ್ತೆ. ಭಾರತದ ಏರ್ ಕ್ರಾಫ್ಟ್ ಕ್ಯಾರಿಯರ್ಗಿಂತ US ನ ಏರ್ ಕ್ರಾಫ್ಟ್ ಕ್ಯಾರಿಯರ್ಗಳ ತೂಕ ಡಬಲ್ ಇರುತ್ತೆ. ಅದರಲ್ಲಿ 5,000ಕ್ಕೂ ಹೆಚ್ಚು ಸೈನಿಕರು ಇರ್ತಾರೆ, 50ರಿಂದ 60 ಫೈಟರ್ ಜೆಟ್ಗಳಿರ್ತವೆ. ಅಂತಹ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಒಂದು ಆರ್ಸೆನಿಕ್ ಮಿಸೈಲ್ ಧ್ವಂಸ ಮಾಡುತ್ತೆ, ಅದು ಕೂಡ 30 ಸೆಕೆಂಡ್ ನಲ್ಲಿ ಅಂತಂದ್ರೆ ಅದರ ಸಾಮರ್ಥ್ಯ ಎಷ್ಟಿರಬಹುದು ಅಂತ ಊಹೆ ಮಾಡಬಹುದು ನೀವು. ಈಗ ರಷ್ಯಾದಿಂದ ಈ ಆರ್ಸೆನಿಕ್ ಮಿಸೈಲ್ ನ ಫೋಟೋಗಳು ಬರೋದಕ್ಕೆ ಶುರುವಾಗಿದೆ. ಅಂದ್ರೆ ಉಕ್ರೇನ್ ಮೇಲೆ ರಷ್ಯಾ ಇದನ್ನ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದೆ ಅಂತ. ಒಂದು ವೇಳೆ ಇದನ್ನ ರಷ್ಯಾ ಪ್ರಯೋಗ ಮಾಡಿದ್ದೆ ಆದ್ರೆ ಯುದ್ಧ ತೀವ್ರಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಆ ಸಂದರ್ಭದಲ್ಲಿ UK ಏನಾದ್ರೂ ಯುದ್ಧಕ್ಕೆ ಧುಮುಕಿದ್ದೆ ಆದ್ರೆ ಇದೊಂದು 3ನೇ ಮಹಾಯುದ್ಧವಾಗಿ ಪರಿವರ್ತನೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. ಹಾಗಾದ್ರೆ ಬ್ರಿಟನ್ ರಷ್ಯಾವನ್ನ ಗೆಲ್ಲುವಷ್ಟು ಸಾಮರ್ಥ್ಯವನ್ನ ಹೊಂದಿದೆಯಾ? ಈ ಪ್ರಶ್ನೆಯನ್ನ ಕೇಳಿದ್ರೆ ಇಲ್ಲ ಅನ್ನುವಂತಹ ಉತ್ತರವೇ ಸಿಗುತ್ತೆ. ಇವತ್ತು ಜಗತ್ತು ಏನ್ ಭಾವಿಸಿದೆ ಅಂತಂದ್ರೆ ಈ ಬ್ರಿಟನ್ ಅಂತಂದ್ರೆ ನಿದ್ರೆಯಲ್ಲಿರುವಂತಹ ಒಂದು ಮಹಾಶಕ್ತಿ ಅಂತ. ಆದ್ರೆ ಮಿತ್ರರೇ, ಇದು ಕೇವಲ ಪೇಪರ್ನಲ್ಲಿರುವಂತಹ ಉಲ್ಲೇಖ ಅಷ್ಟೇ. ಇವತ್ತಿಗೆ ಅವರು ಯಾವುದೇ ಮಹಾಶಕ್ತಿಯಾಗಿ ಉಳಿದುಕೊಂಡಿಲ್ಲ. ಯಾಕೆ ಕೇಳಿದ್ರೆ ಅವರ ಬಳಿಯಲ್ಲಿ ಭಾರತ ಇಲ್ಲ. ನಾನು ಈ ಮಾತನ್ನ ಹೇಳಿದ್ರೆ ಇದೇನು ಅತಿಶಯೋಕ್ತಿಯ ಮಾತಾಗೋದಿಲ್ಲ. ಯಾಕೆ ಅಂತ ನಿಮಗೆ ಉದಾಹರಣೆ ಸಹಿತ ಹೇಳ್ತೀನಿ. 1947 ಅಂದ್ರೆ ಭಾರತಕ್ಕೆ ಸ್ವತಂತ್ರ ಬಂದ ದಿನದಿಂದಲೂ ಕೂಡ UK ಒಂದು ದೊಡ್ಡ ಯುದ್ಧವನ್ನ ಎದುರಿಸಿಯೇ ಇಲ್ಲ. 1982ರಲ್ಲಿ ಅರ್ಜೆಂಟೈನಾ ಮತ್ತು UK ನಡುವೆ ಒಂದು ಫಾಗ್ಲ್ಯಾಂಡ್ ವಾರ್ ಆಯಿತು. ಅದೊಂದು ದೊಡ್ಡ ಯುದ್ಧ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಒಂದು ಸೇನಾ ಕಾನ್ಫ್ಲಿಕ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಈಗ ಎದುರುಗಡೆ ಇರುವಂತಹದ್ದು ಅರ್ಜೆಂಟೈನಾ ಅಲ್ಲ, ರಷ್ಯಾ. ಹಾಗೆ ನೀವು UKಯ ಸೇನಾ ನಂಬರ್ಸ್ ಗಳನ್ನ ನೋಡಿದ್ರೂ ಕೂಡ ಅವರ ಶಕ್ತಿ ಬಹಳ ಕುಂದಿ ಹೋಗಿದೆ.
ಸದ್ಯ ಯುಕೆಯ ಸೇನಾ ಶಕ್ತಿಯನ್ನು ನೋಡೋದಾದ್ರೆ ಅವರ ಭೂಸೇನೆಯಲ್ಲಿ ಕೇವಲ 73,000 ಆಕ್ಟಿವ್ ಸೈನಿಕರಿದ್ದಾರೆ. ಹಾಗೆ ಒಂದು 26,000 ಮಂದಿ ರಿಸರ್ವ್ ಫೋರ್ಸ್ ಇದೆ. ರಿಸರ್ವ್ ಮತ್ತು ಆಕ್ಟಿವ್ ಫೋರ್ಸ್ ಅನ್ನ ಸೇರಿಸಿದ್ರೂ ಕೂಡ ಯುಕೆಯ ಸೈನಿಕರ ಸಂಖ್ಯೆ 1,00,000 ದಾಟ್ತಾ ಇಲ್ಲ. ಹಾಗೆ ಯುಕೆಯ ನೇವಿಯಲ್ಲಿ 29,000 ಆಕ್ಟಿವ್ ಸೈನಿಕರಿದ್ದಾರೆ, ರಿಸರ್ವ್ 3,000 ಮಂದಿ ಮಾತ್ರ ಇದ್ದಾರೆ. ಯುಕೆಯ ಏರ್ ಫೋರ್ಸ್ ನಲ್ಲಿ 29,000 ಆಕ್ಟಿವ್ ಸೈನಿಕರಿದ್ರೆ ಕೇವಲ 2,000 ಮಾತ್ರ ರಿಸರ್ವ್ ಫೋರ್ಸ್ ಇದೆ. ಅದೇ ಎದುರಾಳಿ ರಷ್ಯಾ ಬಳಿಯಲ್ಲಿ 13 ಲಕ್ಷ ಆಕ್ಟಿವ್ ಸೈನಿಕರಿದ್ದಾರೆ, 20 ಲಕ್ಷ ರಿಸರ್ವ್ ಸೈನಿಕರಿದ್ದಾರೆ. ಈಗ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಈ ಉಕ್ರೇನ್ ನಡುವಿನ ಯುದ್ಧದ ವೇಳೆಯೇ ರಷ್ಯಾ ಸಾಕಷ್ಟು ಸೈನಿಕರನ್ನ ಕಳ್ಕೊಂಡ್ಬಿಟ್ಟಿದೆ, ಅವರಿಗೆ ಸೈನಿಕರ ಕೊರತೆ ಎದುರಾಗಿತ್ತು, ಹೀಗಾಗಿ ಈ ನಾರ್ತ್ ಕೊರಿಯಾದ ಸೈನಿಕರೆಲ್ಲ ಬಂದುಬಿಟ್ಟಿದ್ರು ಯುದ್ಧಕ್ಕೆ, ಹೀಗೆಲ್ಲ ವರದಿಗಳು ಬಂದಿದ್ವಲ್ಲ ಅಂತ. ಮಿತ್ರರೇ, ಅದೆಲ್ಲವೂ ಕೂಡ ಈ ವೆಸ್ಟರ್ನ್ ಮೀಡಿಯಾದ ಪ್ರೊಪಗ್ಯಾಂಡಾ ಅಷ್ಟೇ. ನಿಮಗೆ ನೆನಪಿರಲಿ, ರಷ್ಯಾಗೆ ಯಾವುದೇ ಸೈನಿಕರ ಕೊರತೆಯೂ ಆಗಿಲ್ಲ, ರಷ್ಯಾ ತನ್ನ ಪೂರ್ಣ ಪ್ರಮಾಣದ ಶಕ್ತಿಯನ್ನ ಉಕ್ರೇನ್ ಮೇಲೆ ಪ್ರಯೋಗವನ್ನೇ ಮಾಡಿಲ್ಲ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ಉಕ್ರೇನ್ ಮೇಲೆ ರಷ್ಯಾ ಮಾಡ್ತಾ ಇರುವಂತಹದ್ದು ಚುಟ್ಪುಟ್ಟು ಯುದ್ಧ. ಅಂತಹ ದೈತ್ಯ ರಷ್ಯಾವನ್ನ ಏಕಾಂಗಿಯಾಗಿ ಯುಕೆ ಎದುರಿಸುತ್ತೆ ಅಂತಂದ್ರೆ ಅದು ಕನಸಿನ ಮಾತು. ಇದಕ್ಕೋಸ್ಕರವಾಗಿಯೇ ಈ ಸ್ಟಾರ್ಮರ್ ಟ್ರಂಪ್ ಅನ್ನ ಭೇಟಿಯಾಗಿದ್ರಲ್ಲ, ಆ ಸಂದರ್ಭದಲ್ಲಿ ಯುಕೆಯ ಪ್ರಧಾನಿಯನ್ನ ಕಾಲೆಳೆಯುವ ಕೆಲಸವನ್ನ ಇದೇ ಟ್ರಂಪ್ ಮಾಡಿದ್ರು. ಅವ್ರೇನ್ ಕೇಳಿದ್ರು ಅಂತಂದ್ರೆ, ನೀವು ಏಕಾಂಗಿಯಾಗಿ ಇವತ್ತು ರಷ್ಯಾವನ್ನ ಎದುರಿಸೋದಕ್ಕೆ ಸಾಧ್ಯ ಇದೆಯಾ ಅಂತ. ಅಂದ್ರೆ ಟ್ರಂಪ್ ಜಗತ್ತಿಗೆ ಏನ್ ಕನ್ವೆ ಮಾಡಿದ್ರು ಅಂತಂದ್ರೆ, ಇವತ್ತು ಅಮೆರಿಕ ಇಲ್ಲದೆ ಇದ್ರೆ ಯುಕೆ ಒಂದು ಡಮ್ಮಿ, ಅವರ ಬಳಿಯಲ್ಲಿ ಏನೂ ಆಗೋದಿಲ್ಲ ಅಂತ ಆ ಒಂದು ಮಾತಿನಲ್ಲೇ ಜಗತ್ತಿಗೆ ಹೇಳಿದ್ರು. ಯುಕೆ ಒಂದು ಯುದ್ಧವನ್ನ ಮಾಡಬೇಕು, ಅವರೊಂದು ಪೆಟ್ಟು ತಿನ್ನಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಅಂತ ಆರಂಭದಲ್ಲೇ ನಿಮಗೆ ಹೇಳಿದ್ದೆ. ಅದಕ್ಕೊಂದು ಕಾರಣ ಇದೆ ಮಿತ್ರರೇ. ಮೊದಲನೇ ಮಹಾಯುದ್ಧ ಇರಬಹುದು, ಎರಡನೇ ಮಹಾಯುದ್ಧ ಇರಬಹುದು, ಬ್ರಿಟನ್ ಗೆಲುವಿನ ಕಿರೀಟವನ್ನು ಹೊತ್ತುಕೊಳ್ತು. ಆದರೆ ಆ ಗೆಲುವು ತಂದುಕೊಡುವಲ್ಲಿ ಭಾರತೀಯರ ಪಾತ್ರ ಇದೆಯಲ್ಲ, ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಎರಡನೇ ವಿಶ್ವ ಯುದ್ಧಕ್ಕೂ ಭಾರತಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ, ಒಂದು ಎಳ್ಳು ಕಾಳಿನಷ್ಟು ಕೂಡ ಸಂಬಂಧ ಇರಲಿಲ್ಲ. ಆದರೂ ಸಹ ಭಾರತದ 25 ಲಕ್ಷ ಮಂದಿ ಬ್ರಿಟನ್ಗೋಸ್ಕರವಾಗಿ ಯುದ್ಧ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 1 ಲಕ್ಷಕ್ಕೂ ಹೆಚ್ಚು ಸೈನಿಕರು ಯಾವುದೋ ವಿದೇಶಿ ನೆಲದಲ್ಲಿ ಬ್ರಿಟನ್ಗೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಬ್ರಿಟನ್ ಎರಡನೇ ಮಹಾಯುದ್ಧದಲ್ಲಿ ಗೆಲುವಿನ ಕಿರೀಟವನ್ನು ಹೊತ್ಕೊಂಡಿದೆಯಲ್ಲ, ಅದಕ್ಕೆ ಭಾರತೀಯರ ಬಲಿದಾನ ಎಷ್ಟರ ಮಟ್ಟಿಗಿದೆ ಅಂತ. ಬ್ರಿಟನ್ನವರೇನಾದರೂ ಇವತ್ತಿಗೂ ಭಾರತೀಯರಿಗೇನಾದರೂ ಕೃತಜ್ಞರಾಗಿದ್ದಾರಾ? ಅದನ್ನು ಯಾವತ್ತಾರು ನೆನಪು ಮಾಡ್ಕೊಳ್ತಾರಾ? ಖಂಡಿತವಾಗ್ಲೂ ಇಲ್ಲ. ಭಾರತೀಯರು ಸ್ಲೇವ್ಸ್ ಆಗಿದ್ರು, ಅವರನ್ನು ನಾವು ಬಳಸ್ಕೊಂಡಿದ್ದೀವಿ ಎನ್ನುವಂತಹ ದಾಷ್ಟ್ಯ ಇವತ್ತಿಗೂ ಕೂಡ ಬ್ರಿಟನ್ನವರಿಗಿದೆ. ಹೀಗಾಗಿ ಅಂತಹ ಒಣಸೊಕ್ಕೇನಾದರೂ ಬ್ರಿಟನ್ನಿಂದ ದೂರ ಆಗಬೇಕು ಅಂತಂದ್ರೆ ಅವರು ರಿಯಲ್ ಬ್ಯಾಟಲ್ ಅನ್ನು ಎದುರಿಸಬೇಕು. ಭಾರತದ ಸಹಾಯ ಇಲ್ಲದೆ, ಭಾರತದ ಸೈನಿಕರಿಲ್ಲದೆ ಅವರೊಂದು ಯುದ್ಧವನ್ನು ಎದುರಿಸಬೇಕು. ಬ್ರಿಟನ್ನ ಕೆಲ ಪತ್ರಿಕೆಗಳಲ್ಲಿ ಬರೆಯಲಾಗಿದೆ, ಒಂದು ವೇಳೆ ಮಹಾಯುದ್ಧ ಆಗಿದ್ದೇ ಆದರೆ ಬ್ರಿಟನ್ನಲ್ಲಿ ಕಡ್ಡಾಯ ಸೈನಿಕ ಪದ್ಧತಿ ಬರಬಹುದು, ಬ್ರಿಟನ್ನ ಯುವಕರನ್ನು ಕೂಡ ಸೇನೆಗೆ ಕರೆಸಿಕೊಳ್ಳಬಹುದು, ಯಾಕೆಂದ್ರೆ ಬ್ರಿಟನ್ನ ಸೈನಿಕರ ಸಂಖ್ಯೆ ಇವತ್ತು 1 ಲಕ್ಷ ಕೂಡ ಇಲ್ಲ. ಹೀಗಂತ ಕೆಲ ವರದಿಗಳನ್ನು ಪಬ್ಲಿಷ್ ಮಾಡಲಾಗಿತ್ತು. ನನಗನ್ಸುತ್ತೆ ಮಿತ್ರರೇ, ಇವತ್ತು ಬ್ರಿಟನ್ನವರು ಯಾವ ಜೀವನ ಶೈಲಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತಂದ್ರೆ, ಅವರಿಗೆ ಕಷ್ಟ ಅಂತಂದ್ರೆ ಏನೂ ಗೊತ್ತಿಲ್ಲ. ಅಲ್ಲಿನ ಮಕ್ಕಳು ಗೋಲ್ಡನ್ ಸ್ಪೂನ್ ಇಟ್ಕೊಂಡೇ ಹುಟ್ಟುತ್ತಾರೆ, ಯಾಕಂದ್ರೆ ದೋಚಿದ ಹಣ ಇದೆಯಲ್ಲ, ಲೂಟಿ ಹೊಡೆದಿದ್ದೇನು ಸ್ವಲ್ಪನ. ಒಂದು ವೇಳೆ ಯುದ್ಧದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬ್ರಿಟನ್ ಅಂತಹ ಯುವಕರನ್ನೆಲ್ಲ ಕರ್ಕೊಂಡ್ಬಂದು ಅವರಿಗೆಲ್ಲ ಗನ್ ಕೊಟ್ಟಿದ್ದೆ ಆದ್ರೆ ಅವ್ರಿನ್ ಹೇಗೆ ಯುದ್ಧ ಮಾಡಬಹುದು? ನೀವೇ ಅಂದಾಜು ಮಾಡ್ಕೊಳ್ಳಿ, ನಿಮಗೆ ರಿಸಲ್ಟ್ ಸಿಕ್ಕಿಬಿಡುತ್ತೆ. ಒಟ್ನಲ್ಲಿ ಇವತ್ತು ವಿಶ್ವದ ಮಾಧ್ಯಮಗಳಲ್ಲಿ ಬ್ರಿಟನ್ನ ಯುದ್ಧದ ಸಿದ್ಧತೆಯ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.